ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ನಡೆಸಲಾಗಿದೆ ಅನ್ನೋದು ರಾಹುಲ್ ಗಾಂಧಿ ಅವರ ಗಂಭೀರ ಆರೋಪ ಆಗಿತ್ತು. ಇವತ್ತು ಆ ಬಗ್ಗೆ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ವೇದಿಕೆಯೂ ಕೂಡ ಸಜ್ಜಾಗಿದೆ. ಇದಕ್ಕೂ ಮೊದಲೇ ಇವತ್ತು ರಾಹುಲ್ ಸ್ಫೋಟಕ ಸಾಕ್ಷ್ಯಗಳ ಬಹಿರಂಗವನ್ನ ಮಾಡಿದ್ದಾರೆ. बेंगलोर का चुनाव चोरी किया, अगर इलेक्शन कमीशन बीजेपी की पूरी मदद कर रहा है, ये 2 मिनट का काम है. ವೋಟು ಚೋರಿ ಆಗ್ತಿದೆ. ಚುನಾವಣಾ ಆಯೋಗ ಬಿಜೆಪಿಯನ್ನು ಗೆಲ್ಲಿಸಲು ವೋಟ್ ಚೋರಿಗೆ ಸಾಥ್ ಕೊಡ್ತಿದೆ ಎನ್ನುವುದು ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಇದುವರೆಗೂ ಮಾಡುತ್ತಾ ಬಂದಿದ್ದ ಆರೋಪ. ಅದರಲ್ಲೂ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಮಹಾ ಅಘಾಡಿ ಹೀನಾಯವಾಗಿ ಸೋತು ಲಗಾಡಿ ಎದ್ದು ಹೋದ ಮೇಲಂತೂ ರಾಹುಲ್ ಗಾಂಧಿ ನೇರವಾಗಿಯೇ ವೋಟ್ ಚೋರಿಯಾಗಿದೆ, ಮತಗಳ್ಳತನ ನಡೆದಿದೆ ಎಂದು ಆಕ್ರೋಶಭರಿತರಾಗಿ ಆರೋಪ ಮಾಡುತ್ತಿದ್ದರು. ಇಷ್ಟು ದಿನ ಆರೋಪ ಮಾಡುತ್ತಿದ್ದ ರಾಹುಲ್ ಗಾಂಧಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ದಾಖಲೆಗಳನ್ನು ತೋರಿಸಿ ಹೇಗೆಲ್ಲ ನಕಲಿ ಮತದಾರರನ್ನ ಸೃಷ್ಟಿಸಲಾಗಿದೆ ಎಂದು ಸಾಕ್ಷಿ ತೋರಿಸಿದ್ದಾರೆ. ಎರಡು 2024 ಲೋಕಸಭೆ ಚುನಾವಣೆ ವೇಳೆ ಮಹದೇವಪುರ ವಿಧಾನಸಭಾ ಕ್ಷೇತ್ರವೊಂದರಲ್ಲೇ 1,250,000 ಮತಗಳ ಕಳ್ಳತನ ಆಗಿದೆ ಅನ್ನೋದು ರಾಹುಲ್ ಗಾಂಧಿ ಆರೋಪ. ಚುನಾವಣಾ ಆಯೋಗವನ್ನ ಬಳಸಿಕೊಂಡು 5 ಮಾದರಿಗಳಲ್ಲಿ ಮತಕಳ್ಳತನ ಆಗಿರುವ ಬಗ್ಗೆ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ. ಅಲ್ಲದೆ ಮಹದೇವಪುರ ಕ್ಷೇತ್ರದ ಉದಾಹರಣೆಯನ್ನೇ ಮುಂದಿಟ್ಟುಕೊಂಡು ದೇಶದಲ್ಲಿ 33,000 ಮತಗಳ ಆಸುಪಾಸಿನ ಅಂತರದಲ್ಲಿ ಬಿಜೆಪಿ ಗೆದ್ದಿದ್ದ 25 ಕ್ಷೇತ್ರಗಳಲ್ಲೂ ಹೀಗೆಯೇ ಅಕ್ರಮ ನಡೆದಿರಬಹುದು ಎಂಬ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ತಮ್ಮ ಅಧಿಕಾರ ಉಳಿಸಿಕೊಳ್ಳುವುದಕ್ಕಾಗಿಯೇ ಮತಕಳ್ಳತನ ಮಾಡಿಸಿದ್ದಾರೆ ಅನ್ನೋದು ರಾಹುಲ್ ಗಾಂಧಿ ನೇರ ಆರೋಪ. 33,692 voters are registered here. This basically is anybody who wants to vote for the first time can use this list. ಇನ್ನು ಮತದಾರರ ಪಟ್ಟಿಯ ಮೂಲಕ 5 ಮಾದರಿಗಳಲ್ಲಿ ಮತಕಳ್ಳತನ ಆಗಿದೆ ಎಂದು ರಾಹುಲ್ ಗಾಂಧಿ ತಾವು ತಂದಿದ್ದ ಸಾಕ್ಷಿಗಳನ್ನ ದೇಶದ ಜನರ ಮುಂದಿಟ್ಟಿದ್ದಾರೆ. ನಂಬರ್ 1, 11,965 ನಕಲಿ ಮತದಾರರು. ಒಬ್ಬನೇ ಮತದಾರ, ಒಂದೇ ಕ್ಷೇತ್ರ, ಹಲವು ಬೂತ್ಗಳಲ್ಲಿ ಮತದಾನ ಮಾಡಿರುವ ಸಾಕ್ಷಿಗಳಿವೆ. ಅಷ್ಟೇ ಅಲ್ಲ, ಒಬ್ಬನೇ ಮತದಾರ ಹಲವು ರಾಜ್ಯಗಳಲ್ಲೂ ಮತದಾನ ಮಾಡಿದ್ದಾನೆ. ನಂಬರ್ 2, 40,009 ನಕಲಿ ಅಥವಾ ತಪ್ಪು ವಿಳಾಸ. ಬಹುತೇಕ ಮತದಾರರಿಗೆ ವಿಳಾಸವೇ ಇಲ್ಲ. ಕೆಲವೆಡೆ ವಿಳಾಸ ಕೂಡ 00 ಎಂದು ನಮೂದಾಗಿದೆ. ವಿಳಾಸಗಳ ಪರಿಶೀಲನೆಯೇ ಆಗಿಲ್ಲ. ನಂಬರ್ 3, 10,452 ಒಂದೇ ವಿಳಾಸದ ಹಲವು ಮತದಾರರು. ಒಂದೇ ಮನೆಯಲ್ಲಿ 80 ಮತದಾರರು, ಒಂದೇ ಮನೆ 46 ಮತದಾರರು. ಹೀಗೆ ಸಿಂಗಲ್ ಬೆಡ್ರೂಮ್ ಮನೆಗಳಲ್ಲೂ 16 ಮಂದಿ ಮತದಾರರಿದ್ದಾರೆ. ಅಷ್ಟೇ ಅಲ್ಲ, ಒಂದೇ ವಿಳಾಸದಲ್ಲಿ 68 ಮತದಾರರೂ ಇರೋದು ಬೆಳಕಿಗೆ ಬಂದಿದೆ. ನಂಬರ್ 4, 4,132 ಲೋಪವಿರುವ ಫೋಟೋಗಳು. ನೋಂದಣಿ ಮಾಡಿಸಿದಾಗ ವೋಟರ್ ಲಿಸ್ಟ್ನಲ್ಲಿ ಸಣ್ಣ ಗಾತ್ರದ ಫೋಟೋ ಬಳಸಲಾಗಿದೆ. ಆ ಫೋಟೋದಲ್ಲಿ ವ್ಯಕ್ತಿಯ ಸ್ಪಷ್ಟತೆಯೇ ಸಿಗೋದಿಲ್ಲ. ನಂಬರ್ 5, 33,692 ಫಾರ್ಮ್ 6 ದುರ್ಬಳಕೆ. ಫಾರ್ಮ್ 6 ಬಳಸಿಕೊಂಡು ನೋಂದಣಿ ಮಾಡಿಸೋ ಪ್ರಕ್ರಿಯೆ ವೇಳೆ ಯುವಕರಿಗೆ ಇಲ್ಲದ ನೋಂದಣಿ ಭಾಗ್ಯ ವೃದ್ಧರಿಗೆ ಸಿಕ್ಕಿದೆ. 70 ವರ್ಷದ ಮಹಿಳೆ 2 ಬಾರಿ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಹೀಗೆ 2 ಬಾರಿ ನೋಂದಣಿ ಮಾಡಿಸಿಕೊಂಡಿರುವ ಮಹಿಳೆ 2 ಕಡೆಗಳಲ್ಲಿ ಮತ ಚಲಾಯಿಸಲು ಅವಕಾಶ ಕೊಟ್ಟಿದ್ದು ಹೇಗೆ ಎನ್ನುವುದು ರಾಹುಲ್ ಗಾಂಧಿ ಪ್ರಶ್ನೆ. You've heard that new voters vote for the Prime Minister. You've heard that said, right? So there is something called Form 6. 33,692 voters are registered here. There's a lady called Shakun Rani, 70-year-old. She appears twice on the voter list. She comes in using form. This is essentially a zoomed-in picture that they've taken, and this is now suddenly a new voter. ಹೀಗೆ ಮಹದೇವಪುರ ಕ್ಷೇತ್ರದಲ್ಲಿ ನಡೆದಿದೆ ಎನ್ನಲಾಗಿರುವ ವೋಟ್ ಕಳ್ಳತನದ ಬಗ್ಗೆ ತಾವು ತಂದಿದ್ದ ಸಾಕ್ಷ್ಯಗಳನ್ನು ಸುದ್ದಿಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಬಿಚ್ಚಿಟ್ಟಿದ್ದಾರೆ. ಇದು ಕೇವಲ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಲ್ಲ. ಹರಿಯಾಣ, ಮಹಾರಾಷ್ಟ್ರದಲ್ಲೂ ಮತಕಳ್ಳತನ ಆಗಿರುವ ಬಗ್ಗೆ ಸಾಕ್ಷಿಗಳಿವೆ ಎಂದು ರಾಹುಲ್ ಗಾಂಧಿ ಆರೋಪದ ಸರಣಿಯನ್ನೇ ಮುಂದಿಟ್ಟಿದ್ದಾರೆ. ಅದರಲ್ಲೂ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿದ್ದ ನಕಲಿ ಮತದಾರರ ಮೂಲಕ ಬಿಜೆಪಿ ಗೆದ್ದಿದೆ ಎಂದು ರಾಹುಲ್ ಗಾಂಧಿ ಅಂಕಿಅಂಶಗಳನ್ನು ವಿವರಿಸಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಮನ್ಸೂರ್ ಅಲಿ ಖಾನ್ 6,26,208 ಮತ ಗಳಿಸುತ್ತಾರೆ. ಬಿಜೆಪಿಯ ಪಿಸಿ ಮೋಹನ್ 6,58,915 ಮತ ಗಳಿಸುತ್ತಾರೆ. ಗೆಲುವಿನ ಅಂತರ ಕೇವಲ 32,707 ಇರುತ್ತೆ.
ಆದರೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಮಹದೇವಪುರ ವಿಧಾನಸಭಾ ಕ್ಷೇತ್ರವೊಂದರಲ್ಲೇ ಬಿಜೆಪಿಗೆ 1 ಲಕ್ಷಕ್ಕೂ ಅಧಿಕ ಭಾರಿ ಮುನ್ನಡೆ ಬರುವುದಕ್ಕೆ ನಕಲಿ ಮತದಾರರೇ ಕಾರಣ ಅನ್ನೋದು ರಾಹುಲ್ ಗಾಂಧಿ ಆರೋಪ. They were stolen in 5 different ways. The first way, duplicate voters. One voter appearing multiple times on the voter list. Fake and invalid addresses. Voters who didn't have addresses or were just fake addresses. Bulk voters in single address. One building, 50 people, 60 people, 1 bedroom house, but we go there, no 50 people living there. No record of those people ever having living there. One family living in that house. Invalid photos, photos which you simply cannot see or no photos existing of theirs on the polling list. And then the most interesting, misuse of forms. ಇದೀಗ ರಾಹುಲ್ ಗಾಂಧಿ ಬಹಿರಂಗ ಆರೋಪ ಮಾಡುತ್ತಲೇ ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅಲ್ಲದೆ ಹೈಕೋರ್ಟ್ನಲ್ಲಿ ಇವೆಲ್ಲವನ್ನು ಪ್ರಶ್ನಿಸಬಹುದು ಎಂದು ಸಲಹೆ ನೀಡಿದ್ದಾರೆ. ಮತಕಳ್ಳತನದ ಬಗ್ಗೆ ಹೈಕೋರ್ಟ್ನಲ್ಲಿ ಪ್ರಶ್ನಿಸುವಂತೆ ಸಲಹೆ ನೀಡಿದೆ. ಸಹಿ ಮಾಡಿದ ಅಫಿಡವಿಟ್ ಸಲ್ಲಿಸಲು ಸೂಚಿಸಿದೆ. ನಿಮ್ಮೆಲ್ಲ ಅನುಮಾನಗಳನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿ ಎಂದಿದೆ. ವಿಳಾಸವೇ ಇಲ್ಲದವರು ಯಾರು ಅಂತ ಹೇಳಿ ನಕಲಿ ಮತದಾರರ ಪಟ್ಟಿ ಕೊಡಿ, ಕ್ರಮ ಕೈಗೊಳ್ಳುತ್ತೇವೆ ಎಂದು ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಯವರು ಭರವಸೆ ನೀಡಿದ್ದಾರೆ. ಹೀಗೆ ಚುನಾವಣಾಧಿಕಾರಿಗಳು ಹೈಕೋರ್ಟ್ಗೆ ಹೋಗುವಂತೆ ಕಾಂಗ್ರೆಸ್ ನಾಯಕರಿಗೆ ಸಲಹೆ ಕೊಟ್ಟರೆ, ಇತ್ತ ರಾಹುಲ್ ಗಾಂಧಿಯ ಆರೋಪಗಳಿಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. Congress party and its ally won majority of the seats in Lok Sabha. They were praising, they were happy, and then when they lost badly in Vidhan Sabha, then it has become problem for them. In a similar way, whether it's Karnataka or anywhere, the claims made by Sri Rahul Gandhi and his team are completely bogus. They are targeting the Election Commission of India only to tarnish the image of the Election Commission of India. ಈ ಮಧ್ಯೆ ರಾಹುಲ್ ಗಾಂಧಿ ಮಾಡಿರುವ ಆರೋಪವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಸ್ವಾಗತಿಸಿದ್ದಾರೆ. ಮಾಧ್ಯಮ ಹೇಳಿಕೆ ಪ್ರಕಟಿಸಿರುವ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಇದೇ ವೇಳೆ ರಾಜ್ಯ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಮಹದೇವಪುರ ಕ್ಷೇತ್ರದಲ್ಲಿ ಒಂದು ಮತವೂ ಗೋಲ್ಮಾಲಾಗಿಲ್ಲ ಅಂತ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಸಂಸದ ಪಿಸಿ ಮೋಹನ್ ರಾಹುಲ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಮಹದೇವಪುರ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಆಗಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಎಲ್ಲ ಕಡೆನೂ ಆಗಿದೆ. ಸುಮಾರು 1 ಲಕ್ಷ ಮತದಾರರಿಗೆ ಮೋಸ ಆಗಿದೆ, ಮತದಾನದಲ್ಲಿ ಹೆಚ್ಚಳಿಕೆ ಆಗಿದೆ ಅಂತ ಇದೆ. ಇವತ್ತು ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ, ನಾಳೆ ಬರ್ತಾರೆ. ಇದು ನಾಳೆ ಬಂದು ಎಲ್ಲ ಓದಾದ್ಮೇಲೆ ಎಲ್ಲ ದಾಖಲೆಗಳನ್ನು ನಿಮಗೆ ಕೊಡ್ತೀವಿ. ಸ್ಟೇಟ್ ಎಲೆಕ್ಷನಿಗೂ ಕೊಡ್ತೀವಿ. ಕರ್ನಾಟಕದಲ್ಲೂ ಅವ್ಯವಹಾರ ಆಗಿದೆ, 136 ಸೀಟ್ ಬಂತು. ತೆಲಂಗಾಣದಲ್ಲೂ ಕಾಂಗ್ರೆಸ್ ಬಂದ್ಬಿಡ್ತು, ಅಲ್ಲೂ ಅವ್ಯವಹಾರ ಆಗಿದೆ. ಅಲ್ಲೂ ತನಿಖೆ ಮಾಡಬೇಕಲ್ಲ, ಅಲ್ಲೂ ಬೈ ಎಲೆಕ್ಷನ್ ಮಾಡ್ತೀರಾ? ನೀವು ಗೆದ್ರೆ ಇಲ್ಲ, ನೀವು ಸೋತಿದ ಕಡೆ ಎಲ್ಲ ಅವ್ಯವಹಾರ ಆಗಿದೆ ಅಂತ ಇದು ಮಾಮೂಲಿ. ಈ ಎಲ್ಲದರ ಮಧ್ಯೆಯೇ ರಾಜ್ಯಕ್ಕೆ ರಾಹುಲ್ ಗಾಂಧಿ ಬರುತ್ತಿದ್ದಾರೆ. ಮತಕಳ್ಳತನ ವಿರೋಧಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಿದ್ದಾರೆ. ರಾಹುಲ್ ಗಾಂಧಿ ಬರುತ್ತಿರೋ ಕಾರಣಕ್ಕೆ ಭಾರೀ ಪೊಲೀಸ್ ಬಂದೋಬಸ್ತ್ ಮಾಡಿಕೊಳ್ಳಲಾಗಿದೆ. ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೇ ರಾಹುಲ್ ಗಾಂಧಿ ಪ್ರತಿಭಟನೆಯಲ್ಲಿ ಭಾಗಿಯಾಗುತ್ತಿರುವುದರಿಂದ ತಾವು ಇವತ್ತು ಮಾಡಿರುವ ಆರೋಪಕ್ಕೆ ಬಿಜೆಪಿಯಿಂದ ಬಂದಿರುವ ತಿರುಗೇಟುಗಳಿಗೆ ಯಾವ ರೀತಿಯ ಉತ್ತರ ಕೊಡ್ತಾರೆಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.